ಸರ್ ಇದೇನ 1100 ರೂಪಾಯಿ ಆಗೈತೆ ಬಿಲ್ಲು. ಕಮ್ಮಿನೇ ಬಿಡು ಮಾಮು. ಸಿಟಿ ಆಗಿರೋ 5,000 ಹಾಕೊಂಡು ಗುಮ್ಮಿರೋರು. ಈಗ ಬಿಲ್ಗೆ ಏನ್ ಮಾಡ್ತೀಯಾ? ಇನ್ನೇನ್ ಮಾಡೋದು, ರೆಡಿ ಆಗೋ. ಏನಕ್ಕೆ? ಕೈಗೆ ಪರ್ಕೆ ಕೊಡ್ತಾರೆ ಬಾತ್ರೂಮ್ ತೊಳಿಯಕ್ಕೆ. ಆಗ್ಲೇ ಹೇಳಿಲ್ಲ ನಾನು, ಇವತ್ತೊಂದ್ ದಿವ್ಸ ಅಡ್ಜಸ್ಟ್ ಮಾಡ್ಕೊಳ್ಳೋ. ಇದೇನೋ 8 ದಿನ ಅಡ್ಜಸ್ಟ್ ಮಾಡ್ಕೋ ಅಂದಂಗೆ ಹೇಳ್ತೀಯಲ್ಲೋ. ಈಗೇನ್ ನನ್ ಡಾಲರ್ ಮಾರ್ಲಾ? ಅದ್ ನಮಗೂ ಗೊತ್ತಪ್ಪ, ರಾಜಪ್ಪಾಜಿ ಜಾತ್ರೆಲಿ ತಗೊಂಡಿದ್ದು. ಸರಿ ಬಿಡು. ಆಮೇಲೆ ಅಯ್ಯಯ್ಯೋ ಲೇ, ಬಾವು ಬಾವು ಬಿರಿಯಾನಿ ನೋಡಿದೀನಿ, ಕಾವು ಕಾವು ಬಿರಿಯಾನಿ ನೋಡಿದೀನಿ, ಕಾಕಾ ಬಿರಿಯಾನಿ ನೋಡಿದೀನಿ. ಈ ತರ ಜಿರ್ಲೆ ಬಿರಿಯಾನಿ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕನ್ನ ನೋಡಿರೋದು. ಯಾವನೋ ಅವನು ಓನರ್ ಲೇ, ಏನೋ ಸುಮ್ಮನಿರೋದು ಲೇ. ಲೇ ಜಿರ್ಲೆ ಕಣಲೇ, ಜಿರ್ಲೆ. ಸರ್, ನಮ್ ವ್ಯಾಪಾರ ಹಾಳಾಗಿ ಹೋಗ್ಬಿಡು. ಕಸ್ಟಮರ್ಗಳೆಲ್ಲ ಹೋಗ್ಬಿಡ್ತಾರೆ. ಪ್ಲೀಸ್ ಬಿಲ್ ಕೂಡ ಕೊಡಬೇಡಿ ಸರ್. ಬಿಲ್ ಏನಲ್ಲೇ ಬಿಲ್ಲು? ಹೆಲ್ತ್ ಅವನ್ ಕೊಡ್ತಾನೋ ಹೆಲ್ತ್. ಎಲ್ರು ಆ ಕಡೆ ನೋಡ್ತಾವ್ರೆ. ಬಾ ಹೊಡೋಣ, ಬಾ ಹೊಡೋಣ. ಮಾಮು, ಹಣ ಕದ್ದು ಓಡೋಗು, ಚಿನ್ನ ಕದ್ದು ಓಡೋಗು, ಅನ್ನ ಕದ್ದು ಯಾವತ್ತು ಓಡೋಗು. ಬಾ. ನೀನು ಹೋಟ್ಲ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡ್ತೀನ. ನಿನ್ನ ಹೋಟ್ಲ್ ನಾನು ನೋಡ್ತಾನೆ ಇವನೇ ಸೌಂಡ್ ಬಾಕ್ಸ್ ಕಿತ್ತೋಗೋ ತರ ಕಿರ್ಸ್ತಾ ಇದ್ಯಾ. ಅವನ್ ತಟೆಲ್ 50 kg ಕುರಿ ಸದ್ ಬಿದ್ದೈತೆ, ಇವನ್ ತಟೆಲ್ 5 kg ಕೋಳಿ ಸದ್ ಬಿದ್ದೈತೆ, ಇಲ್ಲ 500 ಗ್ರಾಮ್ ಮೀನ್ ಸದ್ ಬಿದ್ದೈತೆ. ಕುರಿ ಸತ್ರೆ ತಿಂತ್ಯಾ, ಕೋಳಿ ಸತ್ರೆ ತಿಂತ್ಯಾ, ಮೀನ್ ಸತ್ರೆ ತಿಂತ್ಯಾ. 5 ಗ್ರಾಮ್ ಜಿರಳೆಗೆ ಎಷ್ಟು ಬಿಲ್ಡಪ್ ಕೊಡ್ತಿದ್ಯಾ? ತಾನೆ ಯಾರೋ ನಾವು ಹೊಡ್ತಿ ಹೋದ್ರ ಕಾಸಿಲ್ದೆ ಬಂದ್ ತಿನ್ಬಿಟ್ಟು ಕತೆ ಕಟ್ಬಿಟ್ಟು ಹೋಗ್ತಾರೆ. ಇಂಥವ್ರನ್ನೆಲ್ಲ ಒಳಗ್ ಹಾಕೊಂಡು ರುಬ್ಬೇಕು ಸರ್, ರುಬ್ಬೇಕು ಅಲ್ವಾ? ರುಬ್ಬೇಕು ಸರ್, ರುಬ್ಬೇಕು. ಏ ಮಾಮು, ಬಿಲ್ ಕೊಟ್ಬಿಡಪ್ಪ. ಏನಂದೆ? ಇರ್ಲಿ ತಮ್ಮ, ನಿನ್ನಿಂದ ನಮ್ಮ ಹೋಟ್ಲು ಮಾನ ಮರ್ಯಾದೆ ಎಲ್ಲ ಉಳಿದಿದೆ. ನಿನ್ನ ಹತ್ರ ಬಿಲ್ ತಗೊಳದ? ಇನ್ನು ಮನೆಗೆ ಏನ್ ಬೇಕು ಪಾರ್ಸಲ್ ತಗೊಂಡೋಗಪ್ಪ. ಹೋಟ್ಲಲ್ಲಿ ಇರತ್ತಲ್ಲ 2 ಪ್ಲೇಟ್ ಪಾರ್ಸಲ್. ಇದು ಕೈಯಲ್ಲ, ಇದು ಕಲ್ಲ ಬಾಕ್ಸಣ.